ಅಭಿಮಾನಿಗಳ ಸನ್ಮಾನದಿಂದ ಸಮಾಜ ಸೇವಾ ಜವಾಬ್ದಾರಿ ಹಿಂದೆಂದಿಗಿಂತಲೂ ಈಗ ಮತ್ತಷ್ಟು ಹೆಚ್ಚಿದೆ. ಹುಮ್ನಾಬಾದ್ನಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ಅಧ್ಯಕ್ಷ ಗಣಪತಿ ಅಷ್ಟೋರೆ ಅಭಿಮಾನಿಗಳ ಸನ್ಮಾನದಿಂದ ನನ್ನ ಸಮಾಜ ಸೇವಾ ಜವಾಬ್ದಾರಿ ಹೊಣೆಗಾರಿಕೆ ಹಿಂದೆಂದಿಗಿಂತಲೂ ಈಗ ದ್ವಿಗುಣಗೊಂಡಿದೆ ಎಂದು ಭಾರತೀಯ ದಲಿತ ಪ್ಯಾಂಥರ್ ಅಧ್ಯಕ್ಷ ಗಣಪತಿ ಅಷ್ಟೋರೆ ಅವರು ನುಡಿದರು. ನಗರದ ವಿವಿಐಪಿ ಗೆಸ್ಟ್ ಹೌಸ್ನಲ್ಲಿ ಶುಕ್ರವಾರ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಿದ್ದ ತಮ್ಮ ಜನ್ಮದಿನ ಆಚರಣೆಯಲ್ಲಿ ಅವರು ಅಭಿಮಾನಿಗಳಿಂದ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಭಿಮಾನಿ ಅನಿಲ್ ದೊಡ್ಡಿ ಅವರು ಸಹ ಸನ್ಮಾನಿಸಿ ಮಾತನಾಡಿದರು. ಗಣ್ಯರಾದ ರಾಹುಲ್ ಪ್ರಸಾದ್, ದಿಲೀಪ್ ಕುಮಾರ್ ಭೋಲಾ, ಸಿದ್ಧಾರ್ಥ ಜಾನ್ವೀರ್, ಆಕಾಶ್ ಮೇಟಿ, ದಶರಥ್ ದಾಂಡೇಕರ್, ಕೈಲಾಸ್ ಮೇಟಿ, ವಿಠಲ್ ಶಿವನಾಯ್ಕ್, ಪರಮೇಶ್ವರ್ ಮೋರೆ, ಅನಿಲ್ ದೊಡ್ಡಿ, ಲೋಕೇಶ್ ಮೇತ್ರೆ, ಮನೋಜ್ ಜಾನ್ವೀರ್, ಬಾಬಾ ಪಟೇಲ್, ಆಕಾಶ್ ಜಾನ್ವೀರ್, ಪಪ್ಪುರಾಜ್ ಚತುರೆ, ಸಂಜು ವಾಡೇಕರ್, ಬಸ್ಸು ಸಿಂಧೆ, ಯುವರಾಜ್ ಐಹೊಳೆ, ಯುವರಾಜ್ ಘಂಟೆ, ರಾಹುಲ್ ಮೇಟಿ, ತುಕಾರಾಮ್ ಮಹಾಜನ್, ಸುಶೀಲ್ ಶರ್ದೂರ್ ಮತ್ತಿತರರು ಸಂದರ್ಭದಲ್ಲಿ ಆಚರಿಸುವಂತಹ ನನ್ನೆಲ್ಲ ದಲಿತ ಪ್ಯಾಂಥರ್ ಸಂಘಟನಾ ಕಾರ್ಯಕರ್ತರು ಹಾಗೂ ನನ್ನ ತಮ್ಮಂದಿರು ಹಾಗೂ ನನ್ನ ಆತ್ಮೀಯ ಗೆಳೆಯರು ಸೇರಿ ಚಿಕ್ಕದಂಥ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ಜನ್ಮದಿನಾಚರಣೆ ಆಚರಿಸೋದಕ್ಕೆ ಮೊಟ್ಟ ಮೊದಲು ಅವರನ್ನೆಲ್ಲ ನಾನು ಧನ್ಯವಾದನ ಸಲ್ಲಿಸ್ತೇನೆ. ಈ ದಿನ ನನ್ನ ಜನ್ಮದಿನ ಆಚರಿಸಿದಂಥ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಮತ್ತೆ ಇನ್ನಷ್ಟು ನನ್ನ ಮೇಲೆ ಹೆಚ್ಚಿಗೆ ಆಗಿದೆ. ಮುಂದೆ ಬರೋಂಥ ದಿನಗಳಲ್ಲಿ ನಾನು ಸಮಾಜಕ್ಕೆ ಒಂದು ಮಾದರಿಯಾದಂಥ ಕೆಲಸ ಮಾಡ್ತೀನಿ. ನನ್ನ ಪ್ರಾಣ ಒಂದರೂ ಪರವಾಗಿಲ್ಲ, ಎಲ್ಲಿ ಅನ್ಯಾಯ ನಡೀತದೆ ಅಲ್ಲಿ ನಾನು ನಿಂತು ನಾನು ಹೋರಾಡಿ ಅಲ್ಲಿ ನ್ಯಾಯ ಕೊಡಿಸೋಂಥ ಕೆಲಸ ನಾನು ಮಾಡ್ತೀನಿ. ನಾನೇನು ನನ್ನ ಮೇಲೆ ಇಟ್ಟು ಭರವಸೆ ಇಟ್ಕೊಂಡ್ರೆ, ನನ್ನ ಮೇಲೆ ಇಟ್ಟು ಅಭಿಮಾನ ಇಟ್ಕೊಂಡ್ರೆ, ಅಭಿಮಾನರ ಭರವಸೆ ನನ್ನ ಸಾಯುತನ ಅದನ್ನು ಕಾಪಾಡ್ಕೊತ ಕೆಲಸ ಮಾಡ್ತಾನೆ ಅಂತ ಹೇಳಿ ಮತ್ತೊಮ್ಮೆ ನನ್ನ ಜಯಂತಿಯನ್ನು ನನ್ನ ಜನ್ಮದಿನ ಆಚರಿಸುವಂಥ ಪ್ರತಿಯೊಬ್ಬರಿಗೂ ನನ್ನ ವತಿಯಿಂದ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತೇನೆ. ಗಣೇಶ್ ಸೃಷ್ಟಿಯವರು ಏನು ಮಾಡ್ತಾರೆ, ಯಾಕಂದರೆ ಇನ್ನೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಅವರ ಮೇಲೆ ಇರಲಿ ಮತ್ತು ಇನ್ನೂ ಹೋರಾಟ ಮಾಡಲಿಕ್ಕೆ ಅವರಿಗೆ ಹೆಚ್ಚಿನ ಶಕ್ತಿ ನೀಡಲಿ ಅಂತ ಹೇಳಿ ನಾನು ಈ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ನಾನು ಮಾನ್ಯ ಬುದ್ಧ ಬಸವ ಅಂಬೇಡ್ಕರ್ ಅವರಲ್ಲಿ ನಾನು ಹೇಳ್ಕೊಳ್ತಿದ್ದೀನಿ. ಈ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ಗಣ್ಯರು ಬಂದಿದ್ದಾರೆ, ಮತ್ತೆ ಸಹೋದರರು ಅಕ್ಬರ್ ಬಂದಿದ್ದಾರೆ. ಇನ್ನು ಮುಂದಿನ ವರ್ಷ ಇವತ್ತು ಪ್ರವಾಸಿ ಮಂದಿರದಲ್ಲಿ ಆಗ್ತದ. ಮುಂದಿನ ವರ್ಷ ನಾವು ಒಂದು ಹೊರದಲ್ಲಿ ಬಹಿರಂಗವಾಗಿ ಒಂದು ಒಳ್ಳೆ ಹುಟ್ಟುಹಬ್ಬವನ್ನು ನಾವು ನೀವುಗಳೆಲ್ಲ ಸೇರಿ ಇಟ್ಕೊಮಾರ ಅಂತ ಹೇಳಿ ನಾವು ಇವತ್ತು ಈ ಸಭೆ ಮುಖಾಂತರ ತಮ್ಮ ಬಯಸ್ತಾ ಇದ್ದೀನಿ. ಇನ್ನು ಅವರ ಆರೋಗ್ಯ ಆಯುಷು ಮುಂದೆ ನೀಡಲಿ, ಬುದ್ಧ ಬಸವ ಅಂಬೇಡ್ಕರ್ ಅವರು ಇನ್ನೊಂದು ಸಾರಿ ಅವರಿಗೆ ಶಕ್ತಿ ನೀಡಲಿ. ಯಾಕಂದ್ರೆ ನಾವೆಲ್ಲ ಶಕ್ತಿ ಕೊಟ್ಟಾಗ ಅವರಿಗೆ ಒಂದು ಒಳ್ಳೆ ಒಂದು ಶಕ್ತಿ ಬರ್ತದ. ಎಲ್ಲೇ ಅನ್ಯಾಯ ಆದರೂ ಕೂಡ ನಾವುಗಳು ನೀವುಗಳೆಲ್ಲ ಸೇರಿ ಅವ್ರಿಗೆ ಕೈಬಲ ಪಡಿಸೋಣ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಒಂದು ಭವಿಷ್ಯದ ರಾಜಕೀಯವಾಗಿ ಮತ್ತು ನ್ಯಾಯ ಸಮಾಜದ ಒಂದು ಒಳ್ಳೆ ಪ್ರತಿಭೆಯಾಗಿ ಹುಟ್ಟಿ ಬೆಳೀಲಿ ಅಂತಕ್ಕಂಥ ಒಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಇನ್ನೊಂದು ಶುಭಾಶಯಗಳನ್ನು ಕೋರುತ್ತೀನಿ. ಮತ್ತೆ ಜೊತೆಯಲ್ಲಿ ಅವರು ಒಳ್ಳೆ ಯಾರಿಗೆ ಸಣ್ಣವರು ಇರಲಿ ದೊಡ್ಡವರಿರಲಿ ಅವರ ಗುಣಗಳನ್ನು ಹೇಳ್ಬೇಕಾದ್ರೆ, ಯಾಕಂದ್ರೆ ನಮಗೂ ಕೂಡ ಒಳ್ಳೆ ಒಂದು ಇದರಿಂದ ಮಾತಾಡ್ತಾರೆ. ನನಗೆ ಅಂತಿಲ್ಲ, ಎಲ್ಲರಿಗೆ ನಗ್ನಗ್ತಾ ಮಾತಾಡ್ತಾರೆ. ಒಳ್ಳೇದಿರಲಿ ಕೆಟ್ಟದಿರಲಿ ಅವರು ಒಂದು ಸಣ್ಣ ಕೂಸ್ ಪೂರ ಸಣ್ಣ ಹುಡುಗ ಕೂಡ ಕಾಲ್ ಮಾಡಿದ್ರು ಕೂಡ ಅಲ್ಲ ಆ ಜಾಗಕ್ಕೆ ಭೇಟಿ ಕೊಟ್ಟು ಅವ್ರದ್ದು ಏನು ಸುಖ ಕಷ್ಟವನ್ನು ಆಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಗಣೇಶ್ ಸೃಷ್ಟಿಯವರು. ಒಳ್ಳೆ ಕೆಲಸ ಹೀಗೆ ಮುಂದುವರಿಲಿ ಅಂತೇಳಿ ನಾನು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವೆಲ್ಲರೂ ಬಂದಿರಿ, ತಾವೆಲ್ಲರೂ ಸಮ್ಮುಖದಲ್ಲಿ